वातात्मजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथ मुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಆರಾಧ್ಯ ದೇವನಾದ ಆಂಜನೇಯನ ಸ್ಮರಿಸಿ ಬಳ್ಳಾರಿಯ ಸಮಸ್ತ ಸದ್ಭಕ್ತರನ್ನು ಉದ್ದೇಶಿಸಿ ಭಕ್ತರ ಆಮಂತ್ರಣಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಇದೇ ಬರ್ತಕ್ಕಂಥ ಮಾರ್ಚ್ 31ರಿಂದ ಏಪ್ರಿಲ್ 13ನೇ ತಾರೀಕಿನವರೆಗೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ, ಅದರಲ್ಲೂ ಸಹ ವಿಶೇಷವಾಗಿ ವೀರಾಂಜನೇಯನ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ನೆರವೇರಲಿದೆ. 31ನೇ ತಾರೀಕಿಗೆ ಧಾರ್ಮಿಕ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. 3ನೇ ತಾರೀಕಿನಂದು ಶ್ರೀ ವೀರಾಂಜನೇಯ ದೇವರ ಪ್ರಾಣ ಪ್ರತಿಷ್ಠೆ, ಮಹಾಗಣಪತಿಯ ಪ್ರಾಣ ಪ್ರತಿಷ್ಠೆ, ಚೌಡೇಶ್ವರಿಯ ಪ್ರಾಣ ಪ್ರತಿಷ್ಠೆ, ಸುಬ್ರಹ್ಮಣ್ಯ ದೇವರ ಪ್ರಾಣ ಪ್ರತಿಷ್ಠೆ, ಹಾಗಾಗಿ ನೂತನ ಗೋಪುರ ಲೋಕಾರ್ಪಣೆ ಹಾಗೂ ಸ್ವರ್ಣ ಕಲಶ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಈ ಸಂದರ್ಭದಲ್ಲಿ ಶತಚಂಡಿ ಯಾಗ, ಮಹಾರುದ್ರ ಹವನ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿಕ್ಕಿದ್ದಾವೆ. ಜೊತೆಗೆ 5 ಮತ್ತು 6ಕ್ಕೆ ಕ್ಷೇತ್ರದಲ್ಲಿ ರಥೋತ್ಸವ ಕಾರ್ಯಕ್ರಮ, ಪ್ರತಿಷ್ಠಾಂಗವಾಗಿ ರಥೋತ್ಸವ ಕಾರ್ಯಕ್ರಮ ನೆರವೇರುತ್ತದೆ. ಪುನಃ 11 ಮತ್ತು 12ರಂದು ದೇವರಿಗೆ ಪುಷ್ಪರಥೋತ್ಸವ, ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಪ್ರತಿನಿತ್ಯವೂ ಸಹ ಸಾಯಂಕಾಲ ನಾಡಿನ ಪ್ರಸಿದ್ಧ ಕಲಾವಿದರುಗಳಿಂದ ಸಂಗೀತ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತಾ ಇದೆ. 6ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಸುಮಾರು 1300ಕ್ಕಿಂತ ಹೆಚ್ಚಿನ ಕಲಾವಿದರು ಭಾಗವಹಿಸತಕ್ಕಂಥ ಸಾಂಸ್ಕೃತಿಕ ಸಂಗಮ ಅಲ್ಲಿ ಸಂಸ್ಕೃತಿ ಕುಂಭ ನಡೆಯಲಿಕ್ಕಿದೆ. ಜೊತೆಗೆ 7ನೇ ತಾರೀಕು ಶರಾವತಿ ನದಿಗೆ ಶರಾವತಿ ಆರತಿ ಅನ್ನುವ ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿದ್ದೇವೆ. 7ನೇ ತಾರೀಕು ಸಾಯಂಕಾಲ 6:15 ಶರಾವತಿ ನದಿಗೆ ಅನೇಕ ಜನಗಳಿಂದ, ಸಾರ್ವಜನಿಕರಿಂದ, ಮಠ ಮಂದಿರಗಳಿಂದ, ಅಲ್ಲಿ ಇರ್ತಕ್ಕಂಥ ವಾಸ್ತಕ್ಕಂಥ ಮನೆಗಳ ಜನಗಳಿಂದ ಶರಾವತಿಗೆ ಆರತಿ ನಡೆಯಲಿಕ್ಕಿದೆ. ಜೊತೆಗೆ 7, 8, 9 ಈ 3 ದಿವಸವೂ ಸಹ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಈ 3 ಹೊತ್ತಿನಲ್ಲೂ ಸಹ ಶರಾವತಿ ನದಿಯಲ್ಲಿ ಕುಂಭ ಸ್ನಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಮಸ್ತ ನಾಡಿನ ಭಕ್ತರನ್ನ ಈ ಒಂದು ಮಹತ್ ಕಾರ್ಯಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಬೇಕು. ಶರಾವತಿ ಅಂದ್ರೆ ರಾಮನ ಬಾಣದಿಂದ ಉತ್ಪನ್ನವಾಗಿರತಕ್ಕಂತ ನದಿ. ಅದು ಅಂಬುತೀರ್ಥದಿಂದ ಒಳಗೊಂಡು ಹೊನ್ನಾವರದಲ್ಲಿ ಸಮುದ್ರ ಸೇರುವ ಪರಂತರ ಸುಮಾರು 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಚರಿಸತಕ್ಕಂಥ ನದಿ. ಅಲ್ಪವೇ ಆಗಿದ್ರೂ ಸಹ ಲಕ್ಷಾಂತರ ಕುಟುಂಬಕ್ಕೆ, ಆ ಪರಿಸರಕ್ಕೆ ಅದು ತನ್ನ ಜೀವವನ್ನು ನೀಡಿದಂತ ಶರಾವತಿ, ಸಮಸ್ತರ ಜೀವವನ್ನ ಉಳಿಸ್ತಕ್ಕಂಥ ನದಿ ಅದು. ಹಾಗಾಗಿ ಆ ಶರಾವತಿ ನದಿಗೆ ನಾವು ಗಂಗೆ ಆರತಿಯನ್ನು ಹೇಗೆ ಮಾಡ್ತೇವೋ ಅದೇ ಮಾದರಿಯಲ್ಲಿ ಶರಾವತಿ ಆರತಿಯನ್ನ ಸಂಕಲ್ಪ ಮಾಡಿದ್ದೇವೆ. ಆ ಕಾರ್ಯಕ್ಕೆ ಎಲ್ಲ ಭಕ್ತರು ಸಹ, ನಾಡಿನ ಭಕ್ತರು ಅದರಲ್ಲಿ ಭಾಗವಹಿಸಬೇಕು. ಅಲ್ಲದೆ ವೀರಾಂಜನೇಯ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತವೃಂದ ಅಲ್ಲಿ ಆಗಮಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಜೊತೆಗೆ ಈ ಒಂದು ಸಂಪರ್ಕ ಅಭಿಯಾನದ ಮುಖಾಂತರ ರಾಜ್ಯದಲ್ಲಿ ನಾವು ಈಗಾಗಲೇ ಸಂಚಾರವನ್ನು ಪ್ರಾರಂಭ ಮಾಡಿದ್ದು, ಆದಷ್ಟು 30 ಜಿಲ್ಲೆಗಳನ್ನ ಸಂಪರ್ಕಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸಮಯ ಅಲ್ಪ ಇರೋದ್ರಿಂದ ಈ ಮಾಧ್ಯಮ ನಮಗೆ ಬಹುಶಃ ನಮಗೆ ಒಂದು ಅಭಿಯಾನದ ಒಂದು ಕೊಂಡಿಯಾಗಿ ಈ ಮಾಧ್ಯಮದ ಮುಖಾಂತರವಾಗಿ ಸಮಸ್ತ ಭಕ್ತರನ್ನು ನಾವು ಆಮಂತ್ರಿಸ್ತಾ ಇದ್ದೇವೆ. ಎಲ್ಲ ಭಕ್ತರು ಸಹ ಬನ್ನಿ, ಪಾಲ್ಗೊಳ್ಳಿ, ಇದು ನಿಮ್ಮ ಉತ್ಸವವಾಗಲಿ ಅಂತ ಹೇಳಿ ಹರಸಿ ಹಾರೈಸಿ ಈ ಮಾಧ್ಯಮದವರಿಗೂ ಸಹ ಅಭಿನಂದನೆ ಸಲ್ಲಿಸಿ ನಮ್ಮ ಮಾತಿನಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.